ಕಲಬುರಗಿ ಜಿಲ್ಲೆಯ ಜೀವರ್ಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸಿಂದಗಿ ಜೀವರ್ಗಿ ನ್ಯಾಷನಲ್ ಹೈವೇ 50ಯಲ್ಲಿ ನಿನ್ನೆ ಸಂಜೆ 5:15ಗೆ ಇನೋವಾ ಹೈಬ್ರಿಡ್ ವೆಹಿಕಲ್ಗೆ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಟೋಟಲ್ 5 ಮೆಂಬರ್ಸು ಟ್ರಾವೆಲ್ ಮಾಡ್ತಿದ್ರು. ಅವರು ಬೆಳಗಾವಿ ಜಿಲ್ಲೆ ರಾಮದುರ್ಗದಿಂದ ಕಲಬುರಗಿ ಸಿಟಿಗೆ ಒಂದು ಮದುವೆ ಕಾರ್ಯಕ್ರಮಕ್ಕಂತೂ ಬರ್ತಿದ್ದರು. ನಿಯರ್ ಗೌನಳ್ಳಿ ಕ್ರಾಸ್ಗೆ ಬಂದಾಗ ಅವರು ದೂರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದು ಬೈಕ್ ಬಂದಾಗ ಅದೆಲ್ಲ ತಪ್ಪಿಸ್ಲಿಕ್ಕೆ ಹೋಗ್ಬಿಟ್ಟು ಕಂಟ್ರೋಲ್ ಮಿಸ್ ಆಗಿ ಆಕ್ಸಿಡೆಂಟ್ಗೆ ಒಳಪಟ್ಟಿದೆ ಅಂತ. ಅದರಲ್ಲಿ ಟೋಟಲ್ 2 ಮೆಂಬರ್ಸ್ ಇಲ್ಲೇ ಸ್ಪಾಟಲ್ಲಿ ಡೆತ್ ಆಗಿದ್ದರು. ಇನ್ನೊಬ್ಬರು ಮಾಂತೇಶ್ ಬೀಲ್ಗಿಯನ್ IAS ಅನ್ನೋರು ಹಾಸ್ಪಿಟ್ಲಿಗೆ ರೀಚ್ ಆಗ್ತಾ ಡೆತ್ ಆಗಿದ್ರು. ಇನ್ನೊಬ್ಬರು ಟ್ರೀಟ್ಮೆಂಟ್ ತೊಗೊಳ್ತಾ ಡೆತ್ ಆಗಿದ್ರು. ಟೋಟಲ್ 4 ಮೆಂಬರ್ಸ್ ಡೆತ್ ಆಗಿದ್ದಾರೆ. ಒಬ್ಬರು ಡ್ರೈವರ್ ಮಾತ್ರ ಔಟ್ ಆಫ್ ಡೇಂಜರ್ ಇದ್ದಾರೆ. ಈಗಾಗಲೇ ಇದರಲ್ಲಿ ನಾವು ಮಾರ್ನಿಂಗ್ RFSL ಫಾರೆನ್ಸಿಕ್ ಟೀಮ್ನು ಮತ್ತು ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರು ಸ್ಪಾಟ್ ವಿಸಿಟ್ ಮಾಡಿ ಈಗ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಆಕ್ಸಿಡೆಂಟ್ ಯಾವ ಕಾರಣಕ್ಕಾಗಿದೆ, ಏನೇನು ಇಶ್ಯೂಸ್ ಇದೆ ಅಂತ. ಸೊ ತನಿಖೆಯನ್ನು ಕೈಗೊಂಡಿದೆ ನಮ್ಮ ಇನ್ಸ್ಪೆಕ್ಟರ್ ಜೀವರ್ಗಿ ಅವರು ತನಿಖೆಯನ್ನು ಕೈಗೊಂಡಿದ್ದಾರೆ. ಮತ್ತು ನಮ್ಮ ತನಿಖೆಯಲ್ಲಿ ಯಾವ ಕಾರಣಕ್ಕಾಗಿ ಆಕ್ಸಿಡೆಂಟ್ ಆಗಿದೆ, ಯಾವ ರೀತಿಯಲ್ಲಿ ಆಗಿದೆ, ಟೋಟಲ್ ಎಲ್ಲ ಗೊತ್ತಾಗಬೇಕಾಗುತ್ತೆ. FIR ರಿಜಿಸ್ಟರ್ ಆಗಿದೆ. ಯಾರು ಕೊಟ್ಟಿದ್ದಾರೆ, ಏನಂತ ಬಸವರಾಜ್ ಅಂತ ಅವರು ಸಂಬಂಧಿಕರೊಬ್ಬರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಡ್ರೈವರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ನಿರ್ಲಕ್ಷ್ಯತನದಿಂದ ಡ್ರೈವ್ ಮಾಡಿ ಆಕ್ಸಿಡೆಂಟ್ಗೆ ಕಾರಣವಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಆ FIR ತಗೊಂಡು ನಾವೆಲ್ಲ ಇನ್ವೆಸ್ಟಿಗೇಷನ್ನು ಸ್ಟಾರ್ಟ್ ಮಾಡಲಾಗಿದೆ. ಸೊ ಅದೆಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ ಈಗಾಗಲೇ ಅವರು ತನಿಖೆಯನ್ನು ಶುರು ಮಾಡಿದ್ದಾರೆ. ಈಗ ಅವರು ತನಿಖೆಯಲ್ಲಿ ಏನೇನಾಗಿದೆ, ಸೀಕ್ವೆನ್ಸ್ ಆಫ್ ಈವೆಂಟ್ಸು ಮತ್ತು ರೀಕನ್ಸ್ಟ್ರಕ್ಷನ್ ಆಫ್ ಕ್ರೈಮ್ ಸೀನು ಅದೆಲ್ಲ ಮಾಡಬೇಕಾಗುತ್ತೆ. ಅದರ ಜೊತೆನೂ ಫಾರೆನ್ಸಿಕ್ ಟೀಮ್ ಅವ್ರು ಏನು ವರದಿ ನೀಡಿರ್ತಾರೆ ಅದನ್ನು ಅನಾಲಿಸ್ ಮಾಡಬೇಕಾಗುತ್ತೆ. ಅದು ತನಿಖೆ ಅಂತೂ ಈಗ ನಡೀತಾ ಇದೆ. ಥ್ಯಾಂಕ್ ಯು.